कांग्रेस पार्टी ने बीदर में मनरेगा बचाओ आंदोलन शुरू किया। मनरेगा बचाओ गांव बचाओ नारे के साथ एक बड़ा विरोध प्रदर्शन किया गया। यह विरोध प्रदर्शन बीदर जिला कांग्रेस पार्टी ने केंद्र सरकार की नीतियों के खिलाफ किया था। कांग्रेस पार्टी ऑफिस से शुरू हुआ विरोध मार्च शहर के मुख्य मार्गों जैसे शिवनगर, न्यू बस स्टैंड, मड़ीवाल सर्कल से होते हुए जिला कलेक्टर ऑफिस पहुंचा। ईश्वर खंडरे ने विरोध प्रदर्शन को लीड किया। यह विरोध प्रदर्शन केंद्र सरकार के वीबीजी रामजी एक्ट के खिलाफ था। कांग्रेस कार्यकर्ताओं ने एंटी गांधी बीजेपी जैसे नारे लगाकर अपना गुस्सा भी दिखाया। मंत्री रहीम खान ने विरोध प्रदर्शन में हिस्सा लिया। इस समय जिला कांग्रेस अध्यक्ष बसवराज जापशेट्टी, गारंटी स्कीम अध्यक्ष अमृतराव चिमकोड़े और यूथ कांग्रेस जिला अध्यक्ष फरीद खान ने मीडिया से बात की। कैमरामैन पपुराज का कवरेज। ಈ ಒಂದು ಪ್ರೊಟೆಸ್ಟ್ ಅನ್ನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ವಿಷಯ ಮನ್ರೇಗಾ ಅಂತನ್ನುವಂಥ ವಿಷಯ ಮೇಲೆ ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ। ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯವರು ಹಾಗೂ ರಹೀಂ ಖಾನ್ ಅವರು ಹಾಗೂ ಹಿರಿಯರಾದಂಥ ನರಸಿಂಗರಾವ್ ಸೂರ್ಯವಂಶಿ ಅವರು, ಪುಂಡ್ಲಿಕ್ ರಾವ್ ಅವರು, ಇನ್ನೂ ಅನೇಕ ಜನ ಏನದಂದ್ರೆ ಮುಖಂಡರು ಏನದಾದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು। ಇವತ್ತು ಈ ಮನ್ರೇಗಾ ಅಂತಂದರೆ ನಾನು ಈ ವಿಷಯ ಬಗ್ಗೆ ನಾನು ಸ್ವಲ್ಪ ಇಲ್ಲಿ ಮಾಧ್ಯಮದ ಮಿತ್ರರಿಗೆ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ। ಈ ಮನ್ರೇಗಾ ಅನ್ನೋದೇನಿದೆ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಒಂದು ಕಾರ್ಯಕ್ರಮ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಂಚಾಯತ್ ಮಟ್ಟದಿಂದ ಏನೇ ಕೆಲಸಗಳಾಗಬೇಕಾದ್ರೆ 100 ದಿವಸದೇನದಂದ್ರೆ ಎಲ್ಲರಿಗೆ ಏನದಂದ್ರೆ ಕೆಲಸಗಳು ಕೊಡೋಂಥದ್ದು ನಮ್ಮದು ಒಂದು ಕಾರ್ಯಕ್ರಮ ಈ ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ಮಾಡ್ಕೊಂಡು ಬರ್ತಾ ಇದೆ। ಇದು ಒಂದು ಬಡವರ ಕಾರ್ಯಕ್ರಮ, ಕೂಲಿ ಕಾರ್ಮಿಕರಿಗೆ ಏನದಾರ ಅವ್ರಿಗೇನದಾದ್ರೆ ಕೂಲಿ ಸಿಗುವಂಥದ್ದು ಎಲ್ಲರಿಗೆ ಏನದ ಅಂದರೆ ಒಂದು ಒಳ್ಳೇದು ಮಾಡಲಿಕ್ಕೆ ಏನದ ಅಂದರೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದಂಗೆ ಈಗ ಏನದಾದರೆ ಬಿ ಜೆ ಪಿ ಸರ್ಕಾರ ಏನದ ಇದನ್ನು ತೆಗೆದುಬಿಟ್ಟು ವಿ.ಬಿ.ಜಿ. ರಾಮ್ ಅಂತಂದು ಹೇಳಿ ಇನ್ನೊಂದು ಏನದಾದರೆ ಇದರದ ಹೆಸರು ಬದಲಾಯಿಸಿ ಏನದ ಮತ್ತೊಂದು ಕಾರ್ಯಕ್ರಮ ಕೊಡ್ತಾ ಇದೆ। ಅವರು ಬರೀ ಹೇಳಲಿಕ್ಕೆ ಏನದ ಅಂದರೆ 100ರಿಂದ 125 ದಿನ ಅಂತಂದು ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ। ಆದರೆ ಈ ಕಾರ್ಯಕ್ರಮದ ರೂಪರೇಖಾನೇ ಬದಲಾಯಿಸಿದ್ದಾರೆ ಅವರು। ಇವಾಗ ಈ ಯಾವುದೇ ಹಳ್ಳಿಯಲ್ಲಿ ಏನೇ ಕಾರ್ಯಕ್ರಮ ಅವರು ಮಾಡಬೇಕಾದ್ರೆ ಅವರೇ ಡಿಸೈಡ್ ಮಾಡ್ತಾರೆ ಯಾವ ವಿಲೇಜಿಗೆ ಕೊಡಬೇಕು, ಯಾವ ಕೆಲಸ ತೊಗೋಬೇಕು ಅನ್ನೋದು ಕೂಡ ಅವರೇ ನಿರ್ಣಯ ತಗೊಳ್ತಾರೆ। ಅವರು ಯಾರಿಗೆ ಬೇಕು ಅವ್ರಿಗೆ ಆ ಕೆಲಸ ಕೊಡ್ತಾರ ಅಂತ ಅನ್ನುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ बिदर डिस्ट्रिक्ट कांग्रेस कमेटी बसवराज जापशेट्टी साहब के नेतृत्व में मनरेगा का जो स्कीम चेंज किया उसके खिलाफ प्रोटेस्ट निकाला गया था, जिसमें हमारे डिस्ट्रिक्ट इंचार्ज मिनिस्टर ईश्वर साहब और रहीम खान साहब दोनों आए थे। तो आज के प्रोटेस्ट का मेन मकसद जो बीजेपी सेंट्रल गवर्नमेंट जो कांग्रेस के अब तक के 70 साल के जो काम होते हैं उनको सिर्फ नाम बदलने का काम करते आ रही है, जो कि अब फिलहाल मनरेगा को हटा के नाम चेंज किया गया है और जो भी फंड्स आते थे वो पूरा ग्राउंड लेवल तक आते थे, उसको हटा के ग्राउंड लेवल पे ख़त्म करने का काम करती है। सो है उसके खिलाफ आज डिस्ट्रिक्ट कांग्रेस कमेटी की तरफ से प्रोटेस्ट निकाला गया। थैंक यू। ಸಂಸ್ಕೃತಿ ಬ್ರಿಟಿಷರು ನಮ್ಮ ದೇಶದ ಬಡವರನ್ನು ಲೂಟಿ ಮಾಡಿದರು, ನಮ್ಮ ದೇಶದ ರೈತರನ್ನು ಲೂಟಿ ಮಾಡಿದರು, ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡಿದರು। ಅವರು ಗುಲಾಮರಾಗಿರ್ತಕ್ಕಂಥ ಶ್ರೀಮಂತರು ಯಾರಿದ್ದರೋ ಅವರೇ ಇವತ್ತಿನ ಬಿ ಜೆ ಪಿ ಸರ್ಕಾರ, ಕೇಂದ್ರದ ಬಿ ಜೆ ಪಿ ಸರ್ಕಾರ ಅವರು ಗುಲಾಮರು। ಅದಕ್ಕೇನು ಮಾಡಿದಾರೆ, ಮಹಾತ್ಮ ಗಾಂಧಿಯವ್ರ ಹೆಸರು ಮಹಾತ್ಮ ಗಾಂಧಿ ದೇಶಕ್ಕೆ ಗ್ರಾಮ ಸ್ವರಾಜ್ಯ ಆಗಬೇಕು, ಹಳ್ಳಿ ಸ್ವತಂತ್ರ ಆಗಬೇಕು, ಬೇರೆ ಕಡೆ ಹೋಗಬಾರ್ದು, ಊರಾಗೆ ಕೆಲಸ ಮಾಡಬೇಕು, ಅನ್ನ ಅರಿವೆ ಬಟ್ಟೆ ಎಲ್ಲ ತಗೊಳ್ಬೇಕು ಅಂತ ಮಾಡಿದರು। ಗಾಂಧೀಜಿಯವರು ಕೊಲೆ ಮಾಡಿರ್ತಕ್ಕಂಥ ಗೋಡ್ಸೆನಂತವ್ರದ್ದು ಅವ್ರು ಗುಲಾಮ್ ಆಗಿರ್ತಕ್ಕಂಥವ್ರು ಬಿ ಜೆ ಪಿಯವರು ಹಳ್ಳಿ ಊರದವ್ರಿಗೆ ನಾಶ ಮಾಡ್ತಾಯಿದ್ದಾರೆ। ವಿಶೇಷ ಹೆಣ್ಮಕ್ಳು ಸ್ವತಂತ್ರ ಆಗಬೇಕು, ಊರಾಗ ಕೆಲಸ ಮಾಡ್ತಿದ್ರು, ಅವ್ರಿಗೆ ಕೆಲಸ ಮಾಡೋರಿಗೆ 125 ದಿವಸ ಅಲ್ಲತ್ತಾರೆ। 125 ಯಾವ ಊರಾಗ ಮಾಡೋ ಹಕ್ಕು, ಊರಾಗಿಂದ ಯಾ ತಾಯಿ ಯಾ ತಮ್ಮ ಯಾ ಅಣ್ಣ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತೀನೋ ಗ್ರಾಮ ಪಂಚಾಯತ್ದಾಗ ಅಲ್ಲೇ ಕೆಲಸ ಮಾಡ್ತಿದ್ದ। ಈಗ ಇವ್ರು ನಿರ್ಧಾರ ಮಾಡಿ ರೈಲ್ವೆ ಮಾಡೋ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಲ್ಡಿಂಗ್ ಕಟ್ಟೋ ಜಾಗಕ್ಕೆ ಕರ್ಕೊಂಡು ಹೋದ್ರೆ ಊರಾಗೆ ಹೆಂಗೆ ಕೆಲಸ ಮಾಡ್ಲಿಕ್ಕಾಗ್ತದ? ಇಲ್ಲಿ ಧೋಖಾ ಮಾಡಿ ಈ ಜನರಿಗೆ ಗರೀಬ್ ಮಾಡಾಕಿ ಮತದಾರರ ಮುಖಾಂತರ ಇವರಿಗೆ ಹೈರಾಣ ಮಾಡಬೇಕು, ವಿಶೇಷ ಹೆಣ್ಮಕ್ಳು ಅಶಕ್ತ ಆಗಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಕಾಯಕವೇ ಕೈಲಾಸ ಅಂತ ಅಣ್ಣ ಬಸವಣ್ಣ 900 ವರ್ಷ ಕೆಳಗೆ ಹೇಳಿದಾರ। ಅವರ ವಿರೋಧಿಗಳಾಗಿರ್ತಕ್ಕಂಥವ್ರು ಕಾಯಕ ಕಸಿತಾ ಇದ್ದಾರೆ। ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಲಡಾಯಿ ಮಾಡ್ತದ। ಅವ್ರು ಎದ್ದಿಲ್ಲ ಅಂತ ಕೇಳಿದರು, ಮಕ್ಕೋಲಿ ಹಾಗೆ ಓಟಿನ ಮುಖಾಂತರ ನಿದ್ದೆ ಮಾಡ್ಲಿಕ್ಕೆ ದಬಾಶ್ ಮತದಾನದ ಮುಖಾಂತರ ಈ ಪ್ರಚಾರ ಎಲ್ಲ ಕಡೆ ಮಾಡಿ ಮುಂದಿನ ಬರೋ ಪೀರಿಯಡ್ದಲ್ಲಿ ಕರ್ನಾಟಕದಿಂದ
ರಾಷ್ಟ್ರ ಮಟ್ಟದವರೆಗೆ BJP ಸರ್ಕಾರ ಕಿತ್ತೊಗೆದು ಮತದಾನ ಮುಖಾಂತರ ಕಿತ್ತೊಗೆದು ಕಾಂಗ್ರೆಸ್ ತಂದು ಮತ್ತೆ ಒಳ್ಳೆ ಜನ ಕೆಲಸ ಮಾಡ್ತಕ್ಕಂಥ ಹಕ್ಕು ಕೊಡ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅಧ್ಯಕ್ಷರು ಜಬರ್ದಸ್ತಿ ಕಾರ್ಯಕ್ರಮ ಮಾಡಿದ್ದಾರೆ, ಎಲ್ಲ ತಾಯಂದಿರು ಸಹಕಾರ ಕೊಟ್ಟಾರ, ಹೆಣ್ಮಕ್ಳು ಸಹಿತ ನಮಗೆ ಭಾಳ ಜೋಶದಲ್ಲತ್ತರ ಊರೂರಿಗೆ ತಿಳಿಸಿ ಎಚ್ಚರಿಕೆ ವಹಿಸಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಇದ್ದು. ನಮಸ್ಕಾರಗಳು. अन्य जानकारी के लिए चैनल को लाइक शेयर सब्सक्राइब जरूर करें। धन्यवाद।